ನಿನ್ನ ಪಾದಗಳು ಈ ಮಣ್ಣನ್ನು ಸ್ಪರ್ಶ ಮಾಡಿದಾಗಲೇ ನಮಗೆ ತಿಳಿಯಬೇಕಿತ್ತು ನೀನು ಅರುಂಧತಿಯ ಮಗಳು ಅಂತ. ಅಕ್ಕ ಅಕ್ಕ ಇವರು ನಮ್ಮಮ್ಮನ ಹೆಸರು ಹೇಳ್ತಾ ಇದ್ದಾರೆ. ನಮ್ಮಮ್ಮ ಅರುಂಧತಿ ನಿಮಗೆ ಗೊತ್ತಾ? ಹೇಗ್ ಗೊತ್ತು? ಅವ್ರ ಬಗ್ಗೆ ನಿಮ್ಗೇನು ಗೊತ್ತು? ಅವರು ನಿಮಗೆ ತಾಯಿ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಗುರುಗಳು. ಈ ರಹಸ್ಯ ದೇವಸ್ಥಾನದ ಸಂಪ್ರದಾಯವನ್ನು ರಕ್ಷಿಸಲು ನಮ್ಮೆಲ್ಲರಿಗೂ ದೀಕ್ಷೆ ನೀಡಿದ್ದೇ ಅವರು. ಸೂರ್ಯ ಮುದ್ರೆ ಯಾರ ಸಾನ್ನಿಧ್ಯದಲ್ಲಿ ಬೆಳಗುತ್ತೋ ಅವರು ಅರುಂಧತಿಯ ರಕ್ತದ ಕುಡಿ ಅಂತ ನಮಗೆ ತಿಳಿಯುತ್ತದೆ. ವರ್ಷಗಳ ಹಿಂದೆ ಅರುಂಧತಿ ಗುರುಗಳು ನಮಗೊಂದು ಮಾತು ಹೇಳಿದ್ರು. ನನ್ನ ಮಗಳು ದುರ್ಗಾ ಒಂದು ದಿನ ಈ ಪರಮ ಪವಿತ್ರವಾದ ಡಮರುವನ್ನು ಹುಡುಕುತ್ತಾ ಇಲ್ಲಿಗೆ ಬರುತ್ತಾಳೆ. ಅವತ್ತು ಅವಳಿಗೆ ಯಾವುದೇ ಅಡ್ಡಿ ಮಾಡದೆ ದಾರಿ ಬಿಡಿ ಅಂತ ಆದೇಶ ಕೊಟ್ಟಿದ್ರು. ಗುರುಮಾತೆಯ ಮಾತು ಇಂದು ನಿಜವಾಯಿತು. ಅಂದ್ರೆ ನಾನು ಇಲ್ಲಿಗೆ ಬರೋದು ನಿನಗೆ ಮೊದಲೇ ಗೊತ್ತಿತ್ತ? ನಾನೊಬ್ರು ಪ್ರಾಣ ಉಳಿಸೋಕೆ ಇಲ್ಲಿಗೆ ಬರ್ತೀನಿ ಅಂತ ನೀನು ಅವತ್ತೇ ನಿರ್ಧಾರ ಮಾಡಿದ್ಯಾ? ಏನಮ್ಮ ನಿನ್ನ ಶಕ್ತಿ? ನಿನ್ನ ತಾಯಿ ಸೃಷ್ಟಿಸಿದ ಅತೀಂದ್ರಿಯ ಶಕ್ತಿ ನಿನಗಾಗಿ ಕಾಯುತ್ತಿದೆ. ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ದೇವಸ್ಥಾನದ ಗರ್ಭಗುಡಿ ಪವಿತ್ರವಾಗಲಿ. ಸ್ವಾಮಿ, ನಮ್ಮ ತಾಯಿ ತೀರೋದಾಗ ನಾನು ಇನ್ನೂ ಚಿಕ್ಕವಳು. ಅವಾಗ್ಲೇ ನಾನು ಇಲ್ಲಿಗೆ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ? ಅವ್ರಿಗೆ ಭವಿಷ್ಯ ಗೊತ್ತಿತ್ತಾ ಅಥವಾ ಇದೆಲ್ಲ ಬರೀ ಕಾಕತಾಳೀಯನ? ಅಮ್ಮ, ನಿನ್ನ ತಾಯಿಯ ಬಗ್ಗೆ ನಿನಗೆ ಏನೂ ತಿಳಿದಿಲ್ಲ. ಯಾವ ವ್ಯಕ್ತಿಯನ್ನು ಕೇವಲ ತಾಯಿ ಅಂತ ಅಂದುಕೊಂಡಿದ್ದೀಯೋ ಅವರು ಪ್ರಕೃತಿಯ ನಿಗೂಢ ಶಕ್ತಿಯ ಭಾಗವಾಗಿದ್ದರು. ಕಾಲ ಬಂದಾಗ ನೀನು ಅವರನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತೀಯ. ಅವತ್ತೇ ಅವರ ಪೂರ್ತಿ ಸತ್ಯ ನಿನಗೆ ದರ್ಶನವಾಗುವುದು. ಹೋಗು ತಾಯಿ, ನಿನಗಾಗಿ ನಿನ್ನ ತಾಯಿ ಕಾಯ್ದಿರಿಸಿದ ನಿಗೂಢ ಜಾಗಕ್ಕೆ ನೀನು ಪ್ರವೇಶಿಸಬಹುದು. ಆದರೆ ಒಂದು ಮಾತು ನೆನಪಿರಲಿ, ನೀನು ಆ ಪವಿತ್ರ ಡಮರುವನ್ನು ಪಡೆಯುವುದಕ್ಕೆ ಖಂಡಿತ ಪ್ರಯತ್ನಿಸಬಹುದು. ಆದರೆ ಆ ಡಮರು ನಿನ್ನನ್ನು ಸ್ವೀಕರಿಸುತ್ತದೋ ಇಲ್ಲವೋ ಎನ್ನುವುದು ಬೇರೆ ಪ್ರಶ್ನೆ. ಆ ದಿವ್ಯ ಶಕ್ತಿಯನ್ನು ಪಡೆಯುವುದಕ್ಕೆ ಕೇವಲ ರಕ್ತ ಸಂಬಂಧವಿದ್ದರೆ ಸಾಲದು. ಅದಕ್ಕೆ ಬೇಕಾದ ಅರ್ಹತೆ ನಿನ್ನಲ್ಲಿರಬೇಕು. ಡಮರು ನನ್ನ ಸ್ವೀಕರಿಸೋದು ಅಂದ್ರೆ ಹಾಗಂದ್ರೆ ನನ್ಗೆ ಅರ್ಥ ಆಗ್ತಿಲ್ಲ. ಈ ಪ್ರಶ್ನೆಗೆ ಉತ್ತರ ನಾವಲ್ಲ, ಆ ದೇವಸ್ಥಾನದ ಒಳಗಿರೋ ಪರಮೇಶ್ವರನೇ ನೀಡುತ್ತಾನೆ. ಒಳಗೆ ಹೋಗು, ನಿನಗೆ ಎಲ್ಲ ಗೊತ್ತಾಗುತ್ತದೆ.